ಸರ್ ಈ ಪ್ರಶ್ನೆ ಕೇಳೋಕ್ಕೆ ನೀವು ರೈಟ್ ಪರ್ಸನ್ ಅನ್ಸುತ್ತೆ. ಯಾಕೆ ಅಂದರೆ ನಿಮಗೆ ಅದು ವ್ಯಕ್ತಿತ್ವದ ಆಟ. ನೀವೇನು ಅಂತ ನೀವು ಬಿಗ್ ಬಾಸ್ ಮನೇಲಿ ಸಂಪೂರ್ಣವಾಗಿ ಕಂಡುಕೊಂಡಿದ್ದೀರಾ. ಸೊ ನಿಮಗೆ ಒಂದು ಹೊಸ ಜೀವನವನ್ನು, ಹೊಸ ರೂಪವನ್ನು, ಅಂದರೆ ನಮಗೂ ಕೂಡ ನಿಮ್ಮ ಹೇರ್ ಕಟಿಂಗ್ ಎಲ್ಲ ಆದಮೇಲೆ ಒಂದು ಹೊಸ ರೂಪ ಅಂತ ಅನ್ನಿಸ್ತಿದೆ. ಒಂದಷ್ಟು ಟಾಕ್ಸ್ ಇದೆ ಹೊರಗಡೆ, ಏನಪ್ಪ ಅಂದರೆ ಬಿಗ್ ಬಾಸು ಸ್ಕ್ರಿಪ್ಟೆಡ್ಡು, ಬೇಕು ಅಂತ ಜಗಳ ಆಡ್ತಾರೆ, ಕ್ಯಾಮ್ರಾ ಮುಂದೆ ಬೇಕು ಅಂತ ಜಗಳ ಮಾಡಿಸ್ತಾರೆ ಟೀಮ್ ಅವರು ಅಂತ. ಸೊ ಇದ್ರ ಬಗ್ಗೆ ಕ್ಲಾರಿಟಿ. ನಿಜವಾಗ್ಲೂ ಇಲ್ಲ. ಅಲ್ಲಿ ಡಿಸೈನ್ಸ್ ಏನು ಮಾಡಿರ್ತಾರೆ ಅಂದರೆ, ಈಗ ನಿಮ್ಮ ಗೇಮ್ ಡಿಸೈನ್ ಇದೆಯಲ್ಲ, ನಿಮ್ಮ ಆಟ ಟಾಸ್ಕ್ ಎಲ್ಲ ಡಿಸೈನ್ ಮಾಡಿರ್ತಾರೆ, ಸ್ಪಾನ್ಸರರ್ಸ್ ಇರ್ತಾರೆ ಅವ್ರದ್ದು ಏನು ಡಿಸೈನ್ ಮಾಡಿರ್ತಾರೆ, ಅಥವಾ ಕೆಲವು ಸೀಕ್ವೆನ್ಸ್, ಈಗ ವಿಲನ್ ಅಂತ ಹೇಳಿದ್ರಿ, ಈ ಬಿ ಹೌಸ್, ಇದು ನಮ್ಮದು ಹೋಟೆಲ್ ಥರ ಮಾಡಿದ್ವಿ ಬಿ ಪ್ಯಾಲೇಸ್ ಅಂತ, ಇಂಥದ್ದು ಮಾತ್ರ ಡಿಸೈನ್ ಮಾಡಿರ್ತಾರೆ ಅವರು ವೀಕ್ಲಿ ಒಂದೊಂದು. ಬೇರೆ ಯಾವುದೂ ಸ್ಕ್ರಿಪ್ಟೆಡ್ ಇಲ್ಲಮ್ಮ. ಅಲ್ಲಿ ಪ್ರೀತಿನೂ, ಜಗಳನೂ, ಫಿಟ್ಟಿಂಗು ಎಲ್ಲವೂ ರಿಯಲ್ಲೇ. ಆ ಜಗಳ, ಮಾತುಕತೆ ಎಲ್ಲವೂ ರಿಯಲ್ಲೇ. ಸೊ ಹಾಗಾಗಿ ನಥಿಂಗ್ ಇಸ್ ಸ್ಕ್ರಿಪ್ಟೆಡ್ ದೇರ್, ಇಟ್ಸ್ ಆಲ್ ರಿಯಲ್. ಮಿಡ್ಲಲ್ಲಿ ಅದು ಏನೇನೋ ಚೇಂಜಸ್ ಆಗುತ್ತೆ, ರಾಜಮಾತೆ ಬರ್ತಾರೆ, ಏನೇನೋ ಆಗುತ್ತೆ. ಸರ್ ಇವತ್ತಿನವರೆಗೂ ನನಗೆ ಆ ರಾಜಮಾತೆ ಕಾನ್ಸೆಪ್ಟ್ ಬಗ್ಗೆ ನನಗೆ ಕ್ಲಾರಿಟಿನೇ ಸಿಕ್ಕಿಲ್ಲ ಸರ್. ನೀವಾದರೂ ಅಟ್ಲೀಸ್ಟ್ ಕೊಡ್ತೀರಾ? ನಮ್ಮ ಅಶ್ವಿನಿ ಮೇಡಮ್ ಅವರ ವರ್ಚಸ್ ಗೊತ್ತಲ್ಲ ನಿಮಗೆ, ಅವರ ಪರ್ಸ್ನಾಲಿಟಿ ವೆರಿ ಒಂದು ಲೀಡರ್ ಪರ್ಸ್ನಾಲಿಟಿ ಅವ್ರದ್ದು, ಮತ್ತು ಅವರ ವಿಚಾರಗಳು ಅಷ್ಟೇ. ಶೀಸ್ ಅ ಬಾರ್ನ್ ಲೀಡರ್ ಶೀಸ್. ಸೊ ನಾವು ಅವ್ರನ್ನ ತಮಾಷೆಗಂತ ಶುರು ಮಾಡಿದ್ದು, ಸುದಿ ಅವರು ಶುರು ಮಾಡಿದ್ದು ರಾಜಮಾತೆ ಅಂತ. ಸೊ ನನ್ನನ್ನು ಅಂಗರಕ್ಷಕ, ರಾಜಮಾತೆ ಅಂತ ಈಗ ಶುರು ಮಾಡಿದ್ದು. ಬಟ್ ಆ ಪರ್ಸ್ನಾಲಿಟಿಗೆ ಅದು ಎಷ್ಟು ಸೂಟ್ ಆಯಿತು ಅಂತಂದರೆ, ಅವರ ಆ ವರ್ಚಸ್ನ ಕಂಟಿನ್ಯೂ ಮಾಡಿಕೊಂಡ್ರೆ ಬಂದರು, ಕೊನೆವರೆಗೆ ಆ ಪರ್ಸ್ನಾಲಿಟಿನ ಉಳಿಸ್ಕೊಂಡು ಬಂದರು. ಅವರು ಇಲ್ಲದಿದ್ರು ಒಂದು ರಾಜಮಾತೆ. ಭಾಳ ಪ್ರೀತಿ ಮ್ಯಾಮ್ ಅವರಂದರೆ ನಮಗೆ. ಅಂದರೆ ಮಧ್ಯದಲ್ಲಿ ಒಂದು ಆ ಗಲಾಟೆ ಇದ್ರೂ ಗಲಾಟೆಯಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಇದು ಸಿಕ್ತು ನನಗೆ. ಮತ್ತು ನನಗೆ ಅವರ ಕೊಟ್ಟಂಥ ಒಂದು ಪಾರ್ಟ್ನರ್ಶಿಪ್ ಭಾಳ ಪ್ರೀತಿ ಮ್ಯಾಮ್ ಅವರಿಂದ.